ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೆಬಿಯ ಒಂದು ಮಾರ್ಜಿನ್ ರೂಲ್ಸ್ 2020 ಆಗಸ್ಟ್ ಅಲ್ಲಿ ಏನ್ ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ರು. ಆ ಒಂದು ಸರ್ಕ್ಯುಲರ್ ಬೇಸಿಸ್ ನಾನು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸುಮಾರು ಜನಕ್ಕೆ ಡೌಟ್ಸ್ ಬಂದಿರಬಹುದು, ಸತೀಶ್ ಅವ್ರು 2 ವೀಕ್ಸ್ ಇಂದ ವಿಡಿಯೋಸ್ ಹಾಕಿಲ್ಲ, ಎಲ್ಲಿ ಮಿಸ್ ಆದ್ರು, ಎಲ್ಲಿ ಮಾಯ ಆದ್ರು ಅಂತ ಡೌಟ್ ಬಂದಿರಬಹುದು. ಸೊ ಸ್ವಲ್ಪ ಪರ್ಸನಲ್ ಕಮಿಟ್ಮೆಂಟ್ಸ್ ಇತ್ತು, ಅದರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರಿಂದ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಅದಕ್ಕೆ ಈ ವಿಡಿಯೋದ ಮುಖಾಂತರ ಮತ್ತೆ ವಾಪಸ್ ಬಂದಿದ್ದೀನಿ. ಸೊ ಸ್ವಲ್ಪ ಅಲ್ಲಿ ಬ್ರೇಕ್ ತಗೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಬಿಕಾಸ್ ಕಮಿಟ್ಮೆಂಟ್ಸ್ ಅಲ್ವಾ. ಓಕೆ, ಸೊ ಸುಮಾರು ಜನಕ್ಕೆ ಈ ಒಂದು ಸೆಬಿಯ ರೂಲ್ಸ್ ಬಂದ್ಮೇಲೆ ಸಿಕ್ಕಾಬಳೆ ಕನ್ಫ್ಯೂಷನ್ಸ್ ಇದೆ. ಸುಮಾರು ನನ್ನ ಟ್ರೈನಿ ಸಹ ಕೇಳಿದ್ದಾರೆ, ಸರ್ ಈ ಒಂದು ಹೊಸ ಮಾರ್ಜಿನ್ ರೂಲ್ಸ್ ಬಂದ್ಮೇಲೆ ಟ್ರೇಡಿಂಗ್ ಅಲ್ಲಿ ನಾನು ಇರೋಕ್ ಆಗೋದಿಲ್ವಾ, ಟ್ರೇಡಿಂಗ್ ಮಾಡಕ್ ಆಗೋದಿಲ್ಲ, ಏನ್ ಮಾಡೋದು ಎಂತ ಅಂತ ಕೇಳಿದ್ರು. ಸುಮಾರು ನನ್ನ ಸಬ್ಸ್ಕ್ರೈಬರ್ ಸಹ ಕೇಳಿದ್ರು ಏನಂತ, ಸರ್ ಈ ಒಂದು ಮಾರ್ಜಿನ್ ರೂಲ್ಸ್ ಬೇಸಿಸ್ ಮೇಲೆ ನೆಕ್ಸ್ಟ್ ಇಯರ್ ಇಂದ 100% ನಮಗೆ ಏನಂತಾರೆ ಲಿವರೇಜ್ ಅಂತ ಏನ್ ಕರೀತಾರೆ ಅದನ್ನ ಎಲಿಮಿನೇಟ್ ಮಾಡ್ತಾರೆ, ನಾನು ಟ್ರೇಡಿಂಗ್ ಮಾಡಕ್ ಆಗೋದಿಲ್ವಾ, ಟ್ರೇಡಿಂಗ್ ನ ಸ್ಟಾಪ್ ಮಾಡಲ್ಲ, ಈ ರೀತಿ ಸುಮಾರು ಕನ್ಫ್ಯೂಷನ್ಸ್ ಬಂದಿತ್ತು. ಸೊ ಈ ಕನ್ಫ್ಯೂಷನ್ಸ್ ಕ್ಲಾರಿಟಿ ಕೊಡೋದು ಪರ್ಪಸ್ಗೋಸ್ಕರ ಈ ವಿಡಿಯೋದ ಮುಖಾಂತರ ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ನನ್ನ ಒಂದು ಅನಾಲಿಸಿಸ್ ನ ಶೇರ್ ಮಾಡ್ತೇನೆ. ಓಕೆ, ಮೊದಲನೇದಾಗಿ ಸ್ನೇಹಿತರೆ, ಸುಮಾರು ಇತ್ತೀಚಿನ ಈ ಲಾಕ್ಡೌನ್ ಆದ್ಮೇಲೆ ನೀವು ನೋಡ್ಬೋದು, ಸುಮಾರು ಜನ ಈ ಒಂದು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿದ್ರೆ, ಟ್ರೇಡಿಂಗ್ ಅಕೌಂಟ್ ನ ಓಪನ್ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಮನೇಲಿ ಕೂತಿರ್ತಾರೆ, ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಅದ್ರ ಜೊತೆಗೆ ಅವ್ರಿಗೆ ಒಂದು ಮೆಂಟಾಲಿಟಿ ಏನಿರುತ್ತೆ ಅಂತ ಹೇಳಿದ್ರೆ ಗ್ಯಾಂಬ್ಲಿಂಗ್ ಮೆಂಟಾಲಿಟಿ. ಸ್ಟಾಕ್ ಮಾರ್ಕೆಟ್ ಆರಾಮಾಗಿ ಕುತ್ಕೊಂಡು ಮೊಬೈಲ್ ಅಲ್ಲಿ ಮಾಡ್ಬೋದು, ಬೈ ಅಂಡ್ ಸೇಲ್ ಮಾಡ್ಬೋದು, ದೊಡ್ಡ ವಿಷಯ ಅಂತ ಸುಮಾರು ಜನಕ್ಕೆ ಈ ಒಂದು ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್ ಇಂದ ಅಕೌಂಟ್ ಓಪನ್ ಮಾಡಿ ಟ್ರೇಡಿಂಗ್ ಮಾಡ್ತಿದ್ರೆ ಮೊದಲನೇದಾಗಿ. ಅದ್ರ ಜೊತೆಗೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಸುಮಾರು ಬ್ರೋಕರ್ಸ್ಗಳು ಅವರ ಸರ್ವಿಸಸ್ ನ ಬಿಟ್ಟು ಲೆವರೇಜ್ ಮುಖಾಂತರ ಸುಮಾರು ಜನ ಅಟ್ರಾಕ್ಟ್ ಮಾಡಿ ಅಕೌಂಟ್ ಓಪನ್ ಮಾಡೋದಕ್ಕೆ ಒಂಥರ ಮೋಟಿವೇಶನ್ ಮಾಡ್ತಾರೆ. ಅದನ್ನ ಮೋಟಿವೇಶನ್ ಕರೆಕ್ಟ್ ಬರುತ್ತೆ, ನೆಗೆಟಿವ್ ಮೋಟಿವೇಶನ್ ಸಹ ತರಹ ಮಾಡ್ತಿದ್ದಾರೆ. ಇದು ಸೆಕೆಂಡ್ ಇಶ್ಯೂ. ಮೂರನೇ ಇಶ್ಯೂ ಬಂದು, ಸುಮಾರು ಜನ ಹಣ ಹಾಕಿದ ತಕ್ಷಣ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತ ಫೇಕ್ ಪ್ರಾಮಿಸಸ್ ಇಂದ ವಿತೌಟ್ ನಾಲೆಜ್, ವಿತೌಟ್ ಸ್ಟಾಕ್ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ದೇನೆ ಸ್ಟಾಕ್ ಮಾರ್ಕೆಟ್ ಎಂಟರ್ ಆಗಿ ಸುಮಾರು ಲಾಸ್ ಮಾಡ್ಕೊತಿದ್ದಾರೆ. ಓಕೆ, ಅದ್ರ ಜೊತೆಗೆ ಸುಮಾರು ಜನಕ್ಕೆ ಹಣ ಮಾಡೋ ಮೆಂಟಾಲಿಟಿ ಅನ್ನೋದು ಇದೆ ಬಿಟ್ರೆ ರಿಸ್ಕ್ ಹೆಂಗ್ ಕಂಟ್ರೋಲ್ ಮಾಡಬೇಕು, ಅದ್ರ ಜೊತೆಗೆ ನಾಲೆಜ್ ಕಲಿಬೇಕು, ಈ ಒಂದು ಮೆಂಟಾಲಿಟಿ ಇಲ್ಲ. 4ನೇ ಪಾಯಿಂಟ್. 5ನೇ ಪಾಯಿಂಟ್ ಬಂದು, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಒಂದು ಕಾನ್ಸೆಪ್ಟ್ ಸುಮಾರು ಜನ ಮಾಡ್ತಾ ಹೋಗ್ತಾರೆ. ಸ್ಟಾಕ್ ಮಾರ್ಕೆಟ್ ನ ಒಂದು ಎಟಿಎಂ ಮಿಷಿನ್ ಅಂತ ಅನ್ಕೊಂಡ್ಬಿಡ್ತೀನಿ. ಏನಂತ, ಇವತ್ತು ನಾನು ಏನಾರ ಹಣ ಹಾಕಿದ್ರೆ ನಾಳೆ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, ಈ ರೀತಿ ಸುಮಾರು ಈ 4-5 ಪಾಯಿಂಟ್ಸ್ ಏನ್ ಹೇಳಿದ್ರೆ ಸ್ನೇಹಿತರೆ, ಆ ಒಂದು ತರಹದ ಮೆಂಟಾಲಿಟಿನ ಎಲಿಮಿನೇಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ನ ಒಂದು ಡೀಸೆಂಟ್ ಪ್ಲೇಸ್ ಫಾರ್ ಮೇಕಿಂಗ್ ಮನಿ ಅನ್ನೋ ಪರ್ಪಸ್ಗೋಸ್ಕರ ಈ ಒಂದು ಸೆಬಿ ರೂಲ್ಸ್ ತಂದಿದ್ದೀರಾ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್. ಓಕೆ, ಈ ಒಂದು ರೂಲ್ಸ್ ಏನ್ ಹೇಳುತ್ತೆ ಅಂತ ನಿಮ್ಗೊಂದು ಇನ್ಫಾರ್ಮೇಶನ್ಸ್ ಕೊಟ್ಬಿಡ್ತೀನಿ. ಏನು ಡೌಟ್ಸ್ ಆಗಿ ಪಟ್ಕೊಳಕ್ ಹೋಗ್ಬೇಡಿ, ಸಿಂಪಲ್ ಇದೆ, ಕ್ಲಾರಿಟಿ ತಗೊಳ್ಳಿ ಅಷ್ಟೇ. ಓಕೆ, ಸೊ ಈ ಒಂದು ಸೆಬಿಯ ಸರ್ಕ್ಯುಲರ್ ಏನ್ ಹೇಳ್ತಾ ಸ್ನೇಹಿತರೆ, ನೋಡಿ, ಸೆಬಿಯ ಒಂದು ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿದ್ದೀನಿ. ಸೊ ಜುಲೈ 20, 2020 ಈ ಒಂದು ಡೇಟ್ಗೆ ಸೆಬಿ ಅವರು ಈ ಸರ್ಕ್ಯುಲರ್ ನ ಇಶ್ಯೂ ಮಾಡಿದ್ರು. ಸುಮಾರು ಯೂಟ್ಯೂಬ್ ವಿಡಿಯೋಗಳಲ್ಲಿ ಏನ್ ಹೇಳಿದ್ರು, ಈ ಒಂದು ರೂಲ್ಸ್ 1st August 2020 ಇಂದ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ರು, ಬಟ್ ವಿಚ್ ಇಸ್ ಫಾಲ್ಸ್. ಓಕೆ, ಅದರ ಬೇಸಿಸ್ ಮೇಲೆ ಈ ಒಂದು ರೂಲ್ಸ್ ಏನ್ ಹೇಳ್ತೀನಿ ಏನಂತ. ಸೊ ಈ ಒಂದು ರೂಲ್ಸ್ ಫಸ್ಟ್ ಸ್ಟಾರ್ಟ್ ಆಗೋದು ಸ್ನೇಹಿತರೆ, ಅದರ ಫಸ್ಟ್ ಇಂಪ್ಲಿಮೆಂಟೇಷನ್ ಆಗೋದು ಬಂದು 1st December 2020, ಅದು ಫಸ್ಟ್ ಇಂಪ್ಲಿಮೆಂಟೇಷನ್ ಸ್ಟೇಜ್. ಓಕೆ, ಅದರ ಜೊತೆಗೆ ಈ ಒಂದು ಇಂಪ್ಲಿಮೆಂಟೇಷನ್ 4 ಫೇಸ್ ಗಳಲ್ಲಿ ಆಗ್ತಾ ಇದೆ. ಓಕೆ, ಸ್ಟಾರ್ಟಿಂಗ್ ಫ್ರಮ್ 1st December 2020. ಅಲ್ಲಿವರೆಗೂ ನಿಮ್ಗೆ ಬ್ರೋಕರ್ಸ್ ಏನ್ ಮಾರ್ಜಿನ್ ಕೊಡ್ತಿದ್ದಾರೆ 10 times 20 times ಮಾರ್ಜಿನ್ ಏನ್ ಕೊಡ್ತಿದ್ದಾರೆ ಅದು ಸೇಮ್ ಇರುತ್ತೆ, ಏನು ಚೇಂಜಸ್ ಆಗೋದಿಲ್ಲ. November 30th ಗಂತ ಸೇಮ್ ಇರುತ್ತೆ, ಅಥವಾ ನವೆಂಬರ್ ಎಂಡ್ ಟ್ರೇಡಿಂಗ್ ಡೇ ಏನಿರುತ್ತೆ ಅಲ್ಲಿ ಗಂಟ ಸೇಮ್ ಇರುತ್ತೆ, ಏನು ಚೇಂಜಸ್ ಆಗೋದಿಲ್ಲ. ಅಲ್ಲಿ ಗಂಟ ನೀವು ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಮಾರ್ಜಿನ್ ರಿಲೇಟೆಡ್. ಓಕೆ, ಅದ್ರ ಬೇಸಿಸ್ ನಲ್ಲಿ ನೋಡ್ಬೋದು 4 ಫೇಸ್ ಗಳಲ್ಲಿ ಈ ಒಂದು ರೂಲ್ಸ್ ನ ಅಪ್ಲಿಕೇಬಲ್ ಮಾಡ್ತಿದ್ದಾರೆ ಸೆಬಿ ಅವರು. ಎಕ್ಸ್ಚೇಂಜ್ ಮುಖಾಂತರ ನಮ್ಮ ಈ ಬ್ರೋಕರ್ಸ್ಗೆ ಒಂದು ರೂಲ್ಸ್ ನ ಸೆಟ್ ಮಾಡ್ತಿದ್ದಾರೆ. ಓಕೆ, ಈ ಒಂದು ರೂಲ್ಸ್ ನೋಡಿ, ಫಸ್ಟ್ 25% ಮಾರ್ಜಿನ್ ಎಕ್ಸಾಮ್ಷನ್ಸ್ ಇರುತ್ತೆ, ನೆಕ್ಸ್ಟ್ 50%, 75%, 100% ಇದೆ. ಇದು ಹೆಂಗ್ ವರ್ಕ್ ಆಗುತ್ತೆ ಏನಂತ ನಾನು ನಿಮಗೆ ಮುಂದಿನ ಒಂದು ಪ್ರಾಬ್ಲಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಮಾಡಕ್ ಟ್ರೈ ಮಾಡ್ತೀನಿ. ಆಸ್ ಆಫ್ ನೌ ಈ ಒಂದು ರೂಲ್ಸ್ ಏನಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಈ ರೂಲ್ಸ್ ಏನ್ ಹೇಳ್ತಾರೆ ಅಂದ್ರೆ ಸ್ನೇಹಿತರೆ, ಯಾವುದೇ ಒಂದು ಟ್ರೇಡ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಅಥವಾ ಟ್ರೇಡ್ ಎಕ್ಸಿಕ್ಯೂಟ್ ನೀವು ಮಾಡೋಕ್ಕಿಂತ ಮುಂಚೆ ಒಂದು ಸರ್ಟನ್ ಪರ್ಸೆಂಟೇಜ್ ಆಫ್ ಮಾರ್ಜಿನ್ ನ ಅಮೌಂಟ್ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇಟ್ಟಿರಬೇಕು ಮ್ಯಾಂಡೇಟರಿ ಆಗಿ ಅನ್ನೋ ಒಂದು ರೂಲ್ಸ್ ಈ ನಮ್ಮ ಸೆಬಿಯ ಸರ್ಕ್ಯುಲರ್. ಎಷ್ಟು ಸಿಂಪಲ್, ಅದನ್ನ ಕಾಂಪ್ಲಿಕೇಶನ್ ಮಾಡ್ಕೊಂಡು ಅಂತ ನೆಸೆಸಿಟಿ ಬರಬಾರ್ದು ನಿಮ್ಗೆ. ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು ನಾಲೆಜ್ ಬೇಸಿಸ್ ಮೇಲೆ. ಸೆಕೆಂಡ್ ಬಂದು ರೂಲ್ಸ್ ಬಂದಾಗ ಆ ರೂಲ್ಸ್ ನ ಯಾವ ರೀತಿ ಒಂದು ಪಾಸಿಟಿವ್ ಆಗಿ ತಗೊಬೇಕು ಅನ್ನೋದನ್ನ ಯೋಚನೆ ಮಾಡಿ, ಅದನ್ನ ಬಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಹೋಗ್ಬಿಡಿ. ಸೆಬಿ ಅವ್ರು ಮಾಡೋದಲ್ಲ, ನಮ್ಮ ಒಂದು ರೀಟೇಲರ್ ನ ಒಂದು ಸರ್ಟನ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಮಾಡೋ ಪರ್ಪಸ್ಗೋಸ್ಕರ ಮಾಡ್ತಾರೆ ಅನ್ನೋದು ಬಿಟ್ರೆ, ಈ ಒಂದು ರೀಟೇಲರ್ ನ ಕಿಲ್ ಮಾಡೋದಕ್ಕೆ ಅಥವಾ ರೀಟೇಲರ್ಸ್ ನ ಔಟ್ ಆಫ್ ಮಾರ್ಕೆಟ್ ಕಳ್ಸೋದಕ್ಕೆ ಮಾಡೋದಿಲ್ಲ. ಈ ಒಂದು ರೂಲ್ಸ್ ಮಾಡಿರೋದು ಅಥವಾ ಈ ಒಂದು ಪರ್ಟಿಕ್ಯುಲರ್ ರೂಲ್ಸ್ ನಾನು ಏನ್ ಡಿಸ್ಕಸ್ ಮಾಡ್ತಾ ಇದೀನಿ
ಈ ಒಂದು ರೂಲ್ಸ್ ಮಾಡಿರೋ ಪರ್ಪಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ನ ರಿಟೇಲರ್ಸ್ ಸೀರಿಯಸ್ ಆಗಿ ತಗೊಳ್ಳಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಮಾಡ್ತಿದ್ದಾರೆ. ಓಕೆ, ಸುಮಾರು ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾರೆ, ಸರ್ ನಾನು ಬ್ರೋಕರ್ಸ್ ಹೆಸರು ಹೇಳಕ್ ಬರೋದಿಲ್ಲ ಬಿಕಾಸ್ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಸುಮಾರು ಬ್ರೋಕರ್ಸ್ಗಳು ಎಷ್ಟು ಲಿವರೇಜ್ ಕೊಡ್ತಾರೆ, 10 ಟೈಮ್ಸ್ ಕೊಡ್ತಾರೆ, 20 ಟೈಮ್ಸ್ ಕೊಡ್ತಾರೆ ಅಂತ ಕೇಳ್ತಾರೆ. ಬಟ್ ಆ ಒಂದು ಬ್ರೋಕರ್ಸ್ ಕೊಡುವಂತ ಸರ್ವಿಸಸ್ ಯಾರು ನೋಡೋದಿಲ್ಲ. ಅದ್ರ ಜೊತೆಗೆ ಆ ಒಂದು ಲಿವರೇಜ್ ನ ನೀವು ಒಂದು ಹೇಳ್ತಾರೆ ಒಂದು ಇಂಟೆಲಿಜೆಂಟ್ ಆಗಿ ಯೂಸ್ ಮಾಡ್ಕೊಬೇಕು ಅಂತ ಯಾವತ್ತೇ ಅವ್ರು ಥಿಂಕ್ ಮಾಡೋದಿಲ್ಲ. ನಾನು ಒಂದು ಲಿವರೇಜ್ ಬಗ್ಗೆ ಒಂದು ವಿಡಿಯೋ ಸಹ ಮಾಡಿದೀನಿ, ಅದನ್ನ ಸಹ ನೀವು ನೋಡ್ಕೊಳ್ಳಿ. ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ, ಲಿವರೇಜ್ ನ ಯಾವ ರೀತಿ ಒಂದು ಇಂಟೆಲಿಜೆಂಟ್ ಆಗಿ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ಅದರ ಬೇಸಿಸ್ ಮೇಲೆ ಈ ಒಂದು ಸರ್ಕ್ಯುಲರ್ ಮುಖಾಂತರ ನಾನು ನಿಮ್ಗೆ ಏನ್ ಹೇಳಕ್ ಬರೋದು ಅಂತ ಹೇಳಿದ್ರೆ ಸ್ನೇಹಿತರೆ, ಸೆಬಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಅಥವಾ ಬ್ರೋಕರ್ಸ್ ಒಂದು ಕ್ಲೈಂಟ್ ಗೆ ಸರ್ವಿಸ್ ಕೊಡೋಕ್ಕಿಂತ ಮುಂಚೆ ಅಥವಾ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ಸರ್ಟನ್ ಅಮೌಂಟ್ ಆಫ್ ಮಾರ್ಜಿನ್ ನ ಅಕೌಂಟ್ ಅಲ್ಲಿ ಮ್ಯಾಂಡೇಟರಿ ಇಟ್ಟಿರ್ಬೇಕು ಅನ್ನೋ ಒಂದು ರೂಲ್ಸ್ ಈ ನಮ್ಮ ಸೆಬಿಯ ಸರ್ಕ್ಯುಲರ್. ಓಕೆ, ಅದ್ರ ಪ್ರಕಾರ ನೀವು ನೋಡ್ಬೋದು ಈ ಒಂದು ಪಾಯಿಂಟ್ಸ್, ಸುಮಾರು ಪಾಯಿಂಟ್ಸ್ ಗಳಿದೆ, ಎಲ್ಲ ಓದಿ ಕನ್ಫ್ಯೂಷನ್ ಮತ್ತೆ ಏನಂತಾರೆ ಡಿಫಿಕಲ್ಟಿ ಮಾಡಕ್ ಹೋಗೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, trading members or clearing members in cash segment as well to mandatorily collect upfront value at risk margins and ELM from their clients. ಇದು ಬೋತ್ ಕ್ಯಾಶ್ ಗೂ ಅಪ್ಲಿಕೇಬಲ್ ಆಗುತ್ತೆ, ಕಮೋಡಿಟೀಸ್ ಗೂ ಅಪ್ಲಿಕೇಬಲ್ ಆಗುತ್ತೆ, ಅದರ ಜೊತೆಗೆ ನಮ್ಮ ಈ ಫ್ಯೂಚರ್ಸ್ ಗೆ ಸಹ ಅಪ್ಲಿಕೇಬಲ್ ಆಗುತ್ತೆ. ಆಪ್ಷನ್ ಬೈಯರ್ಸ್ ಗೆ ಇದು ಯಾವುದೇ ರೀತಿ ಅಪ್ಲಿಕೇಬಲ್ ಆಗೋದಿಲ್ಲ, ಬಿಕಾಸ್ ಆಪ್ಷನ್ಸ್ ಬೈಯರ್ ಫುಲ್ ಅಮೌಂಟ್ ಪೇ ಮಾಡಿ ಆಪ್ಷನ್ಸ್ ಬೈ ಮಾಡೋದ್ರಿಂದ ಅವ್ರಿಗೆ ಈ ಒಂದು ರೂಲ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಕಮೋಡಿಟಿಗೆ ಬೇರೆ ರೂಲ್ಸ್ ರೀತಿಯ ಒಂದು ಮಾರ್ಜಿನ್ ಅಪ್ಲಿಕೇಬಲ್ ಆಗುತ್ತೆ. ನಮ್ಮ ಒಂದು ಈಕ್ವಿಟಿ ಮತ್ತೆ ಈ ಒಂದು ಫ್ಯೂಚರ್ಸ್ ಸೆಗ್ಮೆಂಟ್ ಅಲ್ಲಿ ಏನ್ ಸ್ಟಾಕ್ಸ್ ಇದೆ ಅದರ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ನೋಡ್ಬೋದಕ್ಕೆ. NSE ಒಂದು ವೆಬ್ಸೈಟ್ ಬಂದಿದ್ದೀನಿ, ಅದರ ಬೇಸಿಸ್ ಮೇಲೆ ನಾನು ಯಾವ ಸ್ಟಾಕ್ ತಗೊಂಡ್ಲಿ, SBI ಅಂತ ತಗೊಂತೀನಿ. ಜಸ್ಟ್ ಅನ್ ಎಕ್ಸಾಂಪಲ್ ಪರ್ಪಸ್ಗೋಸ್ಕರ. ಓಕೆ, ನೀವು ಎಷ್ಟು ಮಾರ್ಜಿನ್ ಇಟ್ಟಿರ್ಬೇಕು ನಿಮ್ಮ ಅಕೌಂಟ್ ಅಲ್ಲಿ ಅಂತ ತೋರಿಸೋದಕ್ಕೆ. ಸೊ SBI ಬ್ಯಾಂಕ್ ಈ ಒಂದು ಸ್ಟಾಕ್ ಓಪನ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಟೇಬಲ್ ಸಿಗುತ್ತಲ್ಲ, ವ್ಯಾಲ್ಯೂ ಅಟ್ ರಿಸ್ಕ್ ಅಂತ, ಇದುವೇ ನಮ್ಮ ಮಾರ್ಜಿನ್ ನ ಒಂದು ರೂಲ್ಸ್. ಇದ್ರ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ವ್ಯಾಲ್ಯೂ ಅಟ್ ರಿಸ್ಕ್ 18 ಟೈಮ್ಸ್ ಅಥವಾ 18% ಅಂತ ಅನ್ಕೊಳ್ಳಿ, 100 ರೂಪಾಯಿಗೆ 18%. ಅದ್ರ ಜೊತೆಗೆ ಎಕ್ಸ್ಟ್ರೀಮ್ ELM ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಏನಿದೆ ಅದು 3.5% ಇರಬೇಕು. ಅಲ್ಲಿಗೆ ಅರ್ಥ ಅಂತ ಹೇಳಿದ್ರೆ, ನೀವು 100 ರೂಪಾಯಿ ಬೆಲೆಯ ಒಂದು SBI ಅಲ್ಲಿ ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ 35 ರೂಪೀಸ್ 12 ಪೈಸಾ ನಿಮ್ಮ ಅಕೌಂಟ್ ಅಲ್ಲಿ ಮ್ಯಾಂಡೇಟರಿಗೆ ಫಸ್ಟ್ ಡೇಟ್ ಇರಬೇಕು, ಟ್ರೇಡ್ ಎಕ್ಸಿಕ್ಯೂಟ್ ಆಗೋಕ್ಕಿಂತ ಮುಂಚೆ. ಸತೀಶ್ ಅವರೇ, ಇಲ್ಲಿವರೆಗೂ ಈ ರೀತಿಯ ರೂಲ್ಸ್ ಇರ್ಲಿಲ್ಲ, ಹೆಂಗೆ ಯಾವ ರೀತಿಯ ಮಾರ್ಜಿನ್ ನಮ್ಮ ಬ್ರೋಕರ್ಸ್ ಕೊಡ್ತಿದ್ರು ಅಂತ ಹೇಳಿದ್ರೆ, ಅವರು ಪ್ರಾಬಬ್ಲಿ ಐ ಥಿಂಕ್ ಈ ಒಂದು ಮಾರ್ಜಿನ್ ಅಥವಾ ಈ ಒಂದು ಮಾರ್ಜಿನ್ ತಗೊಂತಿದ್ರು ಅಂತ ಅನ್ಕೊಂತೀನಿ. ಅದ್ರ ಬೇಸಿಸ್ ಮೇಲೆ 10 ಟೈಮ್ಸ್ 20 ಟೈಮ್ಸ್ 30 ಟೈಮ್ಸ್ 50 ಟೈಮ್ಸ್ 60 ಟೈಮ್ಸ್ ಸುಮಾರು ಬ್ರೋಕರ್ಸ್ ಗಳು ಮಾರ್ಜಿನ್ ಕೊಡ್ತಿದ್ರು. ಇಂಟ್ರಾಡೇ ಆಗಿರೋದ್ರಿಂದ ಅಲ್ಲಿಗೆ ಸ್ಕ್ವೇರ್ ಆಫ್ ಆಗುತ್ತೆ, ನೆಟ್ ಆಫ್ ಆಗುತ್ತೆ ಅಂತ ನಿಮ್ಗೆ ಹೆವಿ ಮಾರ್ಜಿನ್ ಕೊಟ್ಟು ಅಥವಾ ಲಿವರೇಜ್ ಕೊಟ್ಟು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಅವ್ರು ಪ್ರಾಫಿಟ್ ಮಾಡ್ಕೊಂಡ್ರು ಬ್ರೋಕರೇಜ್ ಮುಖಾಂತರ. ಓಕೆ, ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡಿ ನಮ್ಮ ರಿಟೇಲರ್ಸ್ ಒಂದು ಬಿಸ್ನೆಸ್ ಮೆಂಟಾಲಿಟಿಯಾಗಿ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಂದ್ರೆ ಈ ರೀತಿಯ ಒಂದು ರೂಲ್ಸ್ ಎಷ್ಟೇ ಚೇಂಜ್ ಮಾಡಿದ್ರು ಸ್ನೇಹಿತರೆ ನಿಮ್ಗೆ ಎಫೆಕ್ಟ್ ಆಗೋದಿಲ್ಲ, ನೀವು ವರಿ ಮಾಡ್ಕೊಳೋದಿಲ್ಲ. ಸೊ ಮತ್ತೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನೀವು 100 ರೂಪಾಯಿ ಅಥವಾ 10,000 ರೂಪಾಯಿ ವರ್ತ್, ಎಕ್ಸಾಂಪಲ್ ಹೇಳ್ತಾರೆ 10,000 ರೂಪಾಯಿ ವರ್ತ್ ಏನಾದ್ರು ನೀವು ಟ್ರೇಡಿಂಗ್ ಮಾಡ್ಬೇಕಂತ ಹೇಳಿದ್ರೆ SBI ನಲ್ಲಿ ನೀವು 35% ಮಾರ್ಜಿನ್ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಟಿರ್ಬೇಕು. ಓಕೆ, ಅದ್ರ ಜೊತೆಗೆ ಸತೀಶ್ ಅವರು ಎಲ್ಲಾ ಸ್ಟಾಕ್ಗೂ ಸೇಮ್ ಪರ್ಸೆಂಟೇಜ್ ಅಂದ್ರೆ ಇಲ್ಲ, ಸ್ಟಾಕ್ ನ ಮೂವ್ಮೆಂಟ್ ಹೆಂಗಿದೆ, ವೋಲಟಾಲಿಟಿ ಹೆಂಗಿದೆ, ಅದ್ರ ಜೊತೆಗೆ ಸ್ಟಾಕ್ ನ ಒಂದು ಏನಂತಾರೆ ಒಂದು ಇಂಟ್ರಾಡೇ ಟ್ರೇಡಿಂಗ್ ಪರ್ಫಾರ್ಮೆನ್ಸ್ ಹೆಂಗಿದೆ, ಇದ್ರ ಬೇಸಿಸ್ ಮೇಲೆ ವೇರಿಯಸ್ ಆಸ್ಪೆಕ್ಟ್ಸ್ ನ ತಗೊಂಡು SEBI ಅಥವಾ NSE ಅವರು ಈ ಒಂದು ವ್ಯಾಲ್ಯೂ ಅಟ್ ರಿಸ್ಕ್ ಮತ್ತೆ ಈ ಒಂದು ಮಾರ್ಜಿನ್ ನ ಡಿಸೈಡ್ ಮಾಡ್ತಾರೆ. ಓಕೆ, ಅದ್ರ ಜೊತೆಗೆ ನೋಡಿ ಈ ಒಂದು SBI ನಲ್ಲಿ 35%, ಅದ್ರ ಜೊತೆಗೆ ರಿಲಯನ್ಸ್ ಚೆಕ್ ಮಾಡ್ತೀವಿ ಎಷ್ಟು ಬರುತ್ತೆ ನೋಡೋ, ಬಿಕಾಸ್ ನಂಗೂ ಗೊತ್ತಿಲ್ಲ, ನಿಮ್ಗೆ ಲೈವ್ ಆಗಿ ತೋರಿಸಿರೋದ್ರಿಂದ ನೋಡೋ ಎಷ್ಟು ಬರುತ್ತೆ ಅಂತ. ನೋಡಿ 21% ಇಟ್ಟಿರ್ಬೇಕು. ಅದ್ರ ಜೊತೆಗೆ ಹೆವಿ ವೋಲಟಾಲಿಟಿ ಇರುವಂತ ಸ್ಟಾಕ್ ತಗೊಂತೀನಿ, ಎಸ್ ಬ್ಯಾಂಕ್. ಪರ್ಫೆಕ್ಟ್, ಎಸ್ ಬ್ಯಾಂಕ್ ತಗೊಂತೀನಿ. ಎಸ್ ಬ್ಯಾಂಕ್ ಅಲ್ಲಿ ನೀವೇನಾದ್ರು ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ 80% ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಟಿರ್ಬೇಕು. ಸೊ 100 ರೂಪಾಯಿಗೆ ನಾನು ಟ್ರೇಡ್ ಮಾಡಿದ್ರೆ 80% ಇಟ್ಟಿರ್ಬೇಕು. ಸತೀಶ್ ಅವರೇ, ರಿಲಯನ್ಸ್ ಒಂದಿದೆ, SBI ಒಂದಿದೆ, ಎಸ್ ಬ್ಯಾಂಕ್ ಒಂದಿದೆ, ಏನಕ್ಕಿದು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಸ್ಟಾಕ್ ನ ಮೂವ್ಮೆಂಟ್, ಸ್ಟಾಕ್ ನ ಹೆವಿ ವೋಲಟಾಲಿಟಿ ಇರೋ ಪರ್ಪಸ್ಗೋಸ್ಕರ ಈ ರೀತಿಯ ರೂಲ್ಸ್ ನ ಸೆಟ್ ಮಾಡಿದ್ರೆ ಅನ್ನೋದು ಬಿಟ್ಟರೆ ಸ್ನೇಹಿತರೆ, ಫ್ಯೂಚರ್ ಅಲ್ಲಿ ಯಾವುದೇ ರೀತಿಯ ಒಂದು ಕಂಪ್ಲೀಟ್ ಮಾರ್ಜಿನ್ ನ ಎಲಿಮಿನೇಷನ್ ಮಾಡೋದಿಲ್ಲ. ಬಿಕಾಸ್ ಗೌರ್ಮೆಂಟ್ಗೆ ರೆವಿನ್ಯೂ ಬೇಕು, ಎಕ್ಸ್ಚೇಂಜಸ್ಗೆ ರೆವಿನ್ಯೂ ಬೇಕು, ಎಕ್ಸ್ಚೇಂಜಸ್ಗೆ ವಾಲ್ಯೂಮ್ ಬೇಕು, ಅದ್ರ ಜೊತೆಗೆ ಬ್ರೋಕರ್ಸ್ಗೆ ರೆವಿನ್ಯೂ ಬೇಕಾಗಿರೋದ್ರಿಂದ 100% ವಾಲ್ಯೂಮ್ ನ ಅಥವಾ 100% ಮಾರ್ಜಿನ್ ನ ಎಲಿಮಿನೇಷನ್ ಮಾಡೋದಿಲ್ಲ ಈವನ್ ಫ್ಯೂಚರ್ ಅಲ್ಲೂ ಸಹ. ಸೊ ಇದರ ಬೇಸಿಸ್ ಮೇಲೆ ಕನ್ಕ್ಲೂಷನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಈಗ ಸಿಗುವಂತ ನಿಮಗೆ 10 ಟೈಮ್ಸ್ 20 ಟೈಮ್ಸ್ ಮಾರ್ಜಿನ್ ಫ್ಯೂಚರ್ ಅಲ್ಲಿ ಅಥವಾ ನೆಕ್ಸ್ಟ್ ಇಯರ್ 2021 100% ಸಿಗೋದಿಲ್ಲ. ಅದರ ಬೇಸಿಸ್ ಮೇಲೆ ಏನಂತ ಹೇಳಿದ್ರೆ ನಿಮಗೆ 4 to 8 ಟೈಮ್ಸ್ ಮಾರ್ಜಿನ್ ಸಿಗೋದು ನಮ್ಮ ಈ ಒಂದು ಸೆಬಿಯ ರೂಲ್ಸ್, ಸೆಬಿಯ ಸರ್ಕ್ಯುಲರ್ ನ ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ಬಿಟ್ರೆ ಎಲ್ಲಾ ಬ್ರೋಕರ್ಸು
ಫ್ಯೂಚರ್ ಅಲ್ಲಿ ಅವ್ರಿಗೆ ಎಷ್ಟು ಟೈಮ್ಸ್ ಬೇಕೋ ಅಷ್ಟು ಮಾರ್ಜಿನ್ ಕೊಡಕ್ಕೆ ಬರೋದಿಲ್ಲ. ಸೆಬಿಯ ರೂಲ್ಸ್ ಏನಿದೆ ಅದನ್ನ ಅವ್ರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು ಅನ್ನೋದು ಒಂದು ಇನ್ಫಾರ್ಮೇಶನ್ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದೀನಿ. ಆದಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕೊಟ್ಟು ಸಿಂಪ್ಲಿಫೈಡ್ ವರ್ಜನ್ ಕೊಟ್ಟು ನಿಮಗೆ ಎಷ್ಟು ಇನ್ಫಾರ್ಮೇಶನ್ ಬೇಕಾಗುತ್ತೆ ಟ್ರೇಡಿಂಗ್ ಅಷ್ಟು ಶೇರ್ ಮಾಡಿದೀನಿ. ಬೇರೆ ಏನಾದ್ರು ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇತ್ತು, ಏನಾದ್ರು ಕನ್ಫ್ಯೂಷನ್ಸ್ ಆಗಿತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೊಂಬಿಡಿ. ವಿಡಿಯೋದ ಕೆಳಗೆ ಇರುವಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ಸ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.